ಕ್ಯಾಮ್ರಾ ಸೆಟ್ ಮಾಡಿದ್ರೆ ದೊಡ್ಡ ಎಲ್ಲ ಆಗ್ತಿದೆ. ಗೈಸ್ ಅಮ್ಮ ಬಂದಾರೆ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಗೈಸ್, ಇವತ್ತಿನ ಬ್ಲಾಗು ಕ್ರೇಜಿಗಿರುತ್ತೆ. ಪ್ರ್ಯಾಂಕ್, ನಮ್ಮಮ್ಮನ ಮೇಲೆ ಪ್ರ್ಯಾಂಕ್ ಮಾಡ್ತಿದ್ದೀನಿ. ಸೊ ಗೈಸ್, ನಾನು ಫಸ್ಟಿಗೆ ಹೇಳ್ತೀನಿ, ಸ್ವಲ್ಪ ವೆಹಿಕಲ್ಸ್ ಡಿಸ್ಟರ್ಬೆನ್ಸ್ ಅಥವಾ ಏನಾದ್ರು ಡಿಸ್ಟರ್ಬೆನ್ಸ್ ಇದ್ದರೆ ಚೂರು ಅಡ್ಜಸ್ಟ್ ಮಾಡ್ಕೊಂಡು ಪೂರ್ತಿ ಬ್ಲಾಗ್ನ ನೋಡಿ. ಸೊ ಇವತ್ತು ನಮ್ಮಮ್ಮನ ಮೇಲೆ ಸೂಪರ್ ಪ್ರ್ಯಾಂಕ್ ಮಾಡೋಣ ಅಂತ ಇದ್ದೀನಿ. ನಾನು ವಿಮಲ್ಲು ಅಥವಾ ಬೇರೆ ಏನಾರ ಟ್ರೈ ಮಾಡೋಣ ಅಂದ್ಕೊಂಡೆ. ನಮ್ಮಮ್ಮಗೆ ಅಷ್ಟು ಬೇಗ ಫ್ಲ್ಯಾಶ್ ಆಗೋಲ್ಲ. ಸೂಪರ್ ಅವರು ಭಾಳ ನೋಡಿದ್ದಾರೆ ಮತ್ತು ಭಾಳ ಅದನ್ನು ಯೂಸ್ ಅಂದರೆ ಅದನ್ನು ನೋಡಿದ್ದಾರೆ, ಅದು ಬೇಗ ಅವ್ರಿಗೆ ಫ್ಲ್ಯಾಶ್ ಆಗೋದು ಸೂಪರ್ ಅಂತ ಕೂಡಲೇ. ಸೊ ಅದಕ್ಕೆ ನಾನಿವತ್ತು ಸೂಪರ್ ಪ್ರ್ಯಾಂಕ್ ಮಾಡೋಣ ಅಂತ. ನಾನು ನಿಜವಾಗ್ಲೂ ಆಗ್ತಿಲ್ಲ. ಸೊ ನೀವು ಯಾರು ಆಗಬೇಡಿ, ಓನ್ಲಿ ಫಾರ್ ಎಂಟರ್ಟೈನ್ಮೆಂಟು. ಅದಕ್ಕೋಸ್ಕರ ನಾನು ಬೆಳಗ್ಗೆನೇ ತಂದೀನಿ ಗೈಸ್ ಸೂಪರು. ಇದರೊಳಗಿರೋದನ್ನೆಲ್ಲ ಕ್ಲೀನಾಗಿ ತೆಗೆದು ತೊಳೆದು ಅಲೋಡಿಕೆ ಚೀಟಿನ ಹಾಕ್ಕೊಂಡು ತಿನ್ನೋಣ ಅಂತಿದ್ದೀನಿ. ನಾನು ಅಲ್ಲೋದು ತಿಂದಿದ್ದೀನಿ ನಾರ್ಮಲಾಗಿ. ಸೊ ಯಾರು ಟ್ರೈ ಮಾಡಬೇಡಿ, ನಾನು ಓನ್ಲಿ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಷ್ಟೇ ಮಾಡ್ತಾ ಇರೋದು. ಸೊ ಬನ್ನಿ, ಈಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಫಸ್ಟ್ ರೆಡಿ ಮಾಡ್ಕೊಳ್ಳೋಣ. ಇನ್ನೊಂದು ಏನು ಸಮಸ್ಯೆ ಅಂದರೆ ಗೈಸ್, ನಮ್ಮಮ್ಮ ಯಾವಾಗ ಬರ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ. ಸೊ ಅವ್ರು ಬಂದು ಒಂದು ಸ್ವಲ್ಪ ಹೊತ್ತಾದಮೇಲೆ ಕ್ಯಾಮ್ರನ್ನ ನಾನು ಇಲ್ಲಿ ಪ್ಲೇಸ್ ಮಾಡ್ಬೇಕಂತ ಇದ್ದೀನಿ. ಓಸಲ್ಲಿ ಹಿಂಗೆ ಆಗಿ ಒಂದು ಪ್ರ್ಯಾಂಕ್ ಫುಲ್ ಹಾಳಾಗಿಬಿಟ್ಟಿತ್ತು, ಇಲ್ಲಾಂದರೆ ಅಲ್ಲಿ ಪ್ಲೇಸ್ ಮಾಡೋಣ ಅಂತಿದ್ದೆ. ಒಟ್ಟು ಹೆಂಗೋ ಒಂದು ಪ್ರಯತ್ನ ಪಟ್ಟು ಈ ವ್ಲಾಗ್ನ ನಾನು ಸಕ್ಸಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆಂಟಿ ಇಡ್ಲಿ. ಸೊ ಈ ಬ್ಲಾಗ್ನ ನಾನು ಸಕ್ಸಸ್ ಮಾಡ್ಕೋಬೇಕಂತ ಇದ್ದೀನಿ. ಸೊ ಯಾರೋ ಇಡ್ಲಿ ಕೇಳಕ್ಕೆ ಇದು ತಿಂಡಿ ಇಲ್ಲ ನಮ್ಮಲ್ಲಿ. ಸೊ ಓಕೆ ಗೈಸ್, ಈಗ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಬನ್ನಿ ಟ್ರೈ ಮಾಡೋಣ. ಗೈಸ್, ಇಷ್ಟು ಕಟ್ ಮಾಡ್ಕೊಂಡು ಇದನ್ನು ಚೆಲ್ತಾ ಇದ್ದೀನಿ, ನೋಡಿಬಿಡಿ. ಮತ್ತು ಆಮೇಲೆ ಇದನ್ನೇ ಹಾಕಿದ್ದಾನೆ ಅನ್ಕೋಬೇಡಿ. ಇದನ್ನು ಇಲ್ಲಿ ವೇಸ್ಟಾಗಿ ಚೆಲ್ಲಿದ್ದೀನಿ ಗೈಸ್. ಇದನ್ನೀಗ ಒಳಗೆ ಸ್ವಲ್ಪ ಕ್ಲೀನಾಗಿ ತೊಳಿಬೇಕು. ಬನ್ನಿ, ತೊಳೆದು ರೆಡಿ ಮಾಡ್ಬೇಕಾದ್ರೆ ತೋರಿಸ್ತೀನಿ ಗೈಸ್. ಕ್ಲೀನಾಗಿ ವಾಶ್ ಮಾಡಿ ಎಲ್ಲ ಕ್ಲೀನಾಗಿ ಬಟ್ಟೆಯಲ್ಲಿ ಒರೆಸಿದ್ದೀನಿ, ಏನು ಇರಲಿಲ್ದಂಗೆ ಕಾಣಿಸ್ತಿರ್ಬೋದು. ಸೊ ಗೈಸ್, ಈಗ ಈ ಹಲೋ ಅಡಿಕೆ ಚೀಟಿನ ಇದ್ರೊಳಗೆ ಶಿಫ್ಟ್ ಮಾಡೋಣ ಬೇಗ. ನಮ್ಮಮ್ಮ ಬಂದಮೇಲೆ, ಅವ್ರು ಬಂದಾದಮೇಲೆ ನಾನು ಕ್ಯಾಮ್ರಾ ಸೆಟ್ ಮಾಡೋಕ್ಕಾಗೋದು. ಅಲ್ಲಿ ಮುಂಚೆನೇ ಸೆಟ್ ಮಾಡಿದ್ರೆ ಸುಮ್ಮನೆ ಟೈಮ್ ವೇಸ್ಟು ಓಡ್ತಿರುತ್ತೆ ವ್ಲಾಗು. ಸೊ ಬನ್ನಿ, ಇದನ್ನ ಇದ್ರೊಳಗೆ ಹಾಕಿ ಆಮೇಲೆ ನೋಡುವ. ಗೈಸ್, ಇದರೊಳಗೆ ಅಲ್ಲೋ ಹಾಕ್ಕೊಂಡಿದ್ದೀನಿ. ಸೊ ಇದು ನನಗೆ ಪ್ಯಾಂಟಲ್ಲಿ ಹಿಡ್ಕೊಂಡು, ಸೊ ಅಮ್ಮ ಬಂದಮೇಲೆ ಕ್ಯಾಮ್ರಾ ಸೆಟ್ ಮಾಡಿ ಅದನ್ನು ಓಪನ್ ಮಾಡಿ ಅವ್ರ ಎದುರುಗಡೆನೇ ಹಾಕೋಣ ಥರ ಟ್ರೈ ಮಾಡ್ತೀನಿ. ಸೊ ಬನ್ನಿ, ಈಗ ಅಮ್ಮ ಬರೋವರೆಗೂ ವೇಟ್ ಮಾಡಿಕೊಂಡು ನಾನೆಲ್ಲ ಪ್ಲ್ಯಾನ್ ಮಾಡ್ಕೋಬೇಕು. ಲೆಟ್ಸ್ ಗೋ ಗೈಸ್, ಕ್ರೇಜ್ ಆಗಿರುತ್ತೆ ಪೂರ್ತಿ ವಿಡಿಯೋ ನೋಡಿ. ಗೈಸ್, ಕ್ಯಾಮ್ರಾ ಸೆಟ್ ಮಾಡಿದ್ರೆ ದೊಡ್ಡ ಎಲ್ಲ ಆಗ್ತಿದೆ. ಯೋಚನೆ ಮಾಡ್ತಿದ್ದೀನಿ ಎಲ್ಲಿಡೋದು ಅಂತ. ನನಗೆ ಐಡಿಯಾನೇ ಹೊಳಿತಿಲ್ಲ. ಇಲ್ಲಿ ಹೊರಗಡೆ ಎಲ್ಲ ಇಟ್ಬಿಟ್ರೆ ಫೋನ್ ಕಾಣುತ್ತೆ ಗೈಸ್, ಬೇಗ ಗೆಸ್ ಮಾಡಿಬಿಡ್ತಾರೆ. ಸೊ ಬನ್ನಿ, ಹೆಂಗನ ಮಾಡಿ ಟ್ರೈ ಮಾಡೋಣ. ಗೈಸ್, ಅಮ್ಮ ಬಂದಾರೆ, ಚರಂಡಿ ಚೆಕ್ ಮಾಡ್ತಿದ್ದಾರೆ. ಗೈಸ್, ನಮ್ಮಮ್ಮನ ಹಾಲಿಗೆ ಕಳಿಸಿದ್ದೀನಿ ಬೇಕಂತ. ನಾನು ಹಾಲು ತರಲ್ಲ ಅಂತ ಹಾಲಿಗೆ ಹೋಗ್ತಿದ್ದಾರೆ. ಅಷ್ಟೊತ್ತಿಗೆ ಕ್ಯಾಮ್ರಾ ಸೆಟ್ ಮಾಡಬೇಕು. ಲೆಟ್ಸ್ ಗೋ ಗೈಸ್, ಬ್ಯಾಂಕ್ ಸ್ಟಾರ್ಟ್. ಅಟ್ಲಾಗಿತ್ಲಾಗ ಬರೋದು ಗೊತ್ತಾಗಲ್ಲ ಸಿಲಿಗೆ.
ಬೇಡ ಸಿಗುತ್ತೆ ಬೇಡ ವಾಸ್ತೆಗೆ ಆಗಲ್ಲ. ಏನು ಅದು ಎಲ್ಲ ಕಲಿಬಾರ್ದು. ಯಾವಾಗ ಹೇಳ್ತೇವೆ ಅದು ಅಳಿಬತ್ತಾಗಿ ಮಧ್ಯೆ ಮಾಡ ಬಂದು ಗಾಯ್ಸ್ ನಮ್ಮಮ್ಮ ಪ್ರ್ಯಾಂಕ್ ಆಗಿದ್ದಾರೆ. ಮಾ 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 ಪ್ರ್ಯಾಂಕ್ ಆಗಿಲ್ಲ ಹೇಳ ಇದ್ದ ಬೇಗ ಬೇಗ ಏನೇನ ಏನಾಯ್ತು ಹೇಳಿ ಬೇಗ ಹಾಕಬೇಡ್ದು ಒಮ್ಮೆ ಅವೆಲ್ಲ ಕಲಿಬೇಡ ಒಮ್ಮೆ ನೀವು. ಗೈಸ್ ನಮ್ಮಮ್ಮ ನಾನು ಯಾವಾಗಲೇ ಹೇಳಿದ್ನಲ್ಲ ನಮ್ಮಮ್ಮಗೆ ಅದು ಅಂದರೆ ಆಗಲ್ಲ. ಅದು ಅಲವಾಡಿಕೆ ಚೀಟಿ ಬಿಡು. ಅದ್ರೊಳಗೆ ಹೆಂಗಿತ್ತು ಹೇಳು ಫೀಲ್ ಹೆಂಗಿತ್ತು ಫಸ್ಟ್ ಭಾಳ ನೋವಾಯ್ತು. ಹಾಂ ಮತ್ತೆ ಈ ಥರ ಗಾಬರಿ ಆದಂಗೆ ಆಯ್ತು. ಅಯ್ಯೋ ನನ್ನ ಮಗ ಕಲ್ತ್ಬಿಟ್ನ. ಇದು ಗುಟ್ಕಾ ತಿಂದು ಎಲ್ಲ ಕ್ಯಾನ್ಸರ್, ಆರೋಗ್ಯಕ್ಕೆ ಒಳ್ಳೇದಲ್ಲ. ಮತ್ತೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ಎಲ್ಲ ಅನ್ನ ಬಾಯಿಗೆಲ್ಲ ಇದು ಹೂ ಹಾಕ್ತಿತ್ತು. ಪ್ರ್ಯಾಂಕ್ ಆಗಿಲ್ಲ ಒಟ್ಟು ಅದೇ ಇಲ್ಲ ಹೇಳು. ಅದೇ ಫುಲ್ ಶಾಕ್ ಎಸ್ ಅಂತ ಇದು ಸಕ್ಸಸ್ ಆಗಿದೆ. ಈಗ ವಿಡಿಯೋ ಹೆಂಗೆ ಬಂದಿದೆ ಅಂತಲೇ ಗೊತ್ತಿಲ್ಲ. ಸೊ ನಮ್ಮಮ್ಮ ಪ್ರ್ಯಾಂಕ್ ಆಗಿತ್ತು. ಸೊ ಗೈಸ್ ಯಾರು ಕಲಿಬೇಡಿ ಜಾಸ್ತಿ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಸೊ ನಮ್ಮಮ್ಮ ಭಾಳ ಇದನ್ನು ಅನುಭವಿಸೋದ್ರಿಂದ ಅವ್ರ ಪಾಪ ಅವ್ರಿಗೆ ಫುಲ್ ಗಾಬರಿ ಆಗಿದೆ. ಸೊ ಇದು ನಾನು ಎಂಟರ್ಟೈನ್ಮೆಂಟ್ ಪರ್ಪಸ್ ಅಷ್ಟೇ ಅಂತ ಫಸ್ಟಿಗೆ ಹೇಳಿದ್ದೀನಿ. ಅದು ಅಷ್ಟಕ್ಕೆ ಮಾಡಿದ್ದು ನಾನು. ಸೊ ಗೈಸ್ ಬ್ಲಾಗ್ ಕ್ರೇಜಿಯಾಗಿ ಬಂದಿದೆ ಅಂತ ಅಂದ್ಕೊತೀನಿ. ಸೊ ಓಕೆ ಗೈಸ್, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಹೀಗೆ ಒಳ್ಳೊಳ್ಳೆ ಎಂಟರ್ಟೈನ್ಮೆಂಟ್ ಬರ್ತಾ ಇರುತ್ತೆ. ಸೊ ಬಾಯ್ ಗೈಸ್. ಅಮ್ಮ ಒಂದು ಬಾಯ್ ಹೇಳು. ಏನು ಸಂದೇಶ ಕೊಡ್ತೀಯಾ ಜನಕ್ಕೆ? ಆ ಮಕ್ಕಳು ತಿನ್ನಕ್ಕೆ ಬಿಡಬೇಡ್ರಿ. ಓಕೆ ಗೈಸ್, ಬಾಯ್, ಟೇಕ್ ಕೇರ್.